ಸರ್, ಈಗ ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇರೋದ್ರಿಂದ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥ ಪ್ಲಾಟ್ಫಾರ್ಮ್ ಎಷ್ಟರ ಮಟ್ಟಿಗೆ ಈ ರಾಜಕಾರಣಿಗಳಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಈಗ ಮುಂಬರುವಂತಹ ಯಾರು ಇಂಡಿಪೆಂಡೆಂಟ್ ಆಗಿ ಯಾರು ನಿಲ್ಬೇಕಂತಾರಲ್ಲ, ಅವರೂ ಸಹ ಈಗ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಬರಬಹುದಾ ಅಥವಾ ಕಣಕ್ಕೆ ಇಳಿಬೇಕಾ, ಈ ಒಂದು ಪ್ರಶ್ನೆ ಇದೆ. ನಮ್ಮ ಎಜುಕೇಷನ್ ಪಾಲಿಸಿ ಸತತವಾಗಿ 60 ವರ್ಷದಿಂದ ಬಂದಿರತಕ್ಕಂಥ ಎಜುಕೇಷನ್ ಪಾಲಿಸಿ, ಮೆಕ್ಯಾಲೆ ಸಿಸ್ಟಮ್ ಎಜುಕೇಷನ್ ಪಾಲಿಸಿ ಇಂಡಿಪೆಂಡೆಂಟ್ ಥಾಟ್ ಪ್ರಾಸೆಸ್ಗೆ ಮತ್ತು ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅದು ಫೌಂಡೇಶನ್ ಇಲ್ಲ. ಸೊ ವಿ ಆರ್ ಆಲ್ ಬ್ರೆಡ್ ವಿತ್ ಕಾಂಗ್ರೆಸ್ ಐಡಿಯಾಲಜಿ ಫಾರ್ 65 years ಆ್ಯಂಡ್ ದ ಲಾಸ್ಟ್ 15 years BJP ಐಡಿಯಾಲಜಿ. ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಅದು ತುಂಬ ಒಂದು ದೊಡ್ಡ ಕೋಟೆ ಅದು. ಆ ಕೋಟೆನ ಒಡೆಯೋದು ತುಂಬ ಕಷ್ಟ. ಸೊ ಕರ್ನಾಟಕ ವಿಲ್ ಆಲ್ವೇಸ್ ಸಿ ಅ ಟೂ ಪೊಲಿಟಿಕಲ್ ಪಾರ್ಟಿ. ಈವನ್ ರೀಜ್ನಲ್ ಪಾರ್ಟಿ JDS ಆಯುಷ್ ಕಮ್ಮಿ ಇದೆ. ಯಾಕೆಂದರೆ ಇಡೀ ಇಂಡಿಯಾದಲ್ಲೇ ರೀಜ್ನಲ್ ಪಾರ್ಟಿಯ ಆಯುಷನ್ನು ನೀವು ಬನ್ನಿ. ಈಗ ಉಳಿದಿರೋದು ಒಂದೇ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶ, ಅದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ 2029ಕ್ಕೆ, ಅಲ್ಲೂ ಮುಗ್ದೋಗುತ್ತೆ. ನೀವು TMC ಆಗಿರ್ಬೋದು, ಶಿವಸೇನಾ ಆಗಿರ್ಬೋದು, JDU ಆಗಿರ್ಬೋದು, ಅನೇಕ ಭಾರತದ ರಾಷ್ಟ್ರಗಳಲ್ಲಿ ಪ್ರದೇಶಗಳಲ್ಲಿ ಪ್ರಾದೇಶಿಕ ಪಕ್ಷವನ್ನು ಈ ರಾಷ್ಟ್ರೀಯ ಪಕ್ಷಗಳು ಅವರ ಒಂದು ಬ್ಲೂ ಪ್ರಿಂಟಲ್ಲಿ ಎಲ್ಲೋ ಒಂದು ಕಡೆ ಮುಚ್ಚೋಗ್ತಾ ಇದೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಯಾರಾದರೂ ನೀವು ತೊಡೆ ತಟ್ಟಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ತೊಡೆ ತಟ್ಟಿ ನಿಂತ್ಕೋಬೇಕು ಅಂದರೆ ನಿಮ್ಗೆ ಅದೇ ಥರದ ಒಂದು ಇನ್ಫ್ರಾಸ್ಟ್ರಕ್ಚರ್, ಫೈನಾನ್ಷಿಯಲ್ ಆ್ಯಂಡ್ ಮಸಲ್ ಪವರ್ ಇದ್ದರೆ ಮಾತ್ರ ತೊಡೆ ತಟ್ಟಕ್ಕೆ ಆಗುತ್ತೆ. ಕಾಂಗ್ರೆಸ್ ಹತ್ರ ಒಂದು 15,000 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಇದೆ, BJP ಹತ್ರ ಒಂದು 10,000 ಕೋಟಿ ಇದೆ. ಸೊ ನೀವು ಅದನ್ನು ಫಾರ್ಮಿಡಬಲ್ ಆಗಿ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಬಟ್ ಕ್ಯಾನ್ ಯು ಮೇಕ್ ಅ ಇಂಪ್ಯಾಕ್ಟ್ ಲೈಕ್ JDS? ಎಸ್, ಪಾಸಿಬಲ್. ಒಂದು 1,500 crores ಸ್ಪೆಂಡ್ ಮಾಡಿದ್ರೆ ನೀವು ಒಂದು JDS ಹೇಗೆ ಒಂದು 35-40 ಸೀಟ್ ತೊಗೊಂಡಿತ್ತೋ ಆ ಲೆವೆಲ್ ಬರ್ಬೋದು. ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿರುವಂಥ ಅಲೆ ನಮ್ಮ ಕರ್ನಾಟಕದಲ್ಲೂ ಸೃಷ್ಟಿಯಾಗಬೇಕಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಂದಲೂ ಇದು ಸಾಧ್ಯನಾ ಅಂತ? ಸಾಮಾನ್ಯ ಮನುಷ್ಯ ರಾಷ್ಟ್ರೀಯ ಪಕ್ಷದ ಜೊತೆ ಗುರುತಿಸ್ಕೊಂಡು ಹೋರಾಟ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಪಾಸಿಬಲ್. ಏಕಾಂಗಿಯಾಗಿ ರಾಜಕೀಯ ಪಕ್ಷ ಕಟ್ಟಿ ಮಾಡೋದಿದೆಯಲ್ಲ, ಅದು ಕೇವಲ ಕಾರ್ಪೊರೇಟರ್ ಲೆವೆಲ್ಗೆ ಮಾತ್ರ ಸೀಮಿತ.